ಈ ಒಂದು ಮೀಸಲಾತಿ ಅನ್ನೋದು ಸುಮಾರು ನಮ್ಗೆ 30-40 ವರ್ಷದ ಕಾಲದಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಈ ಕೊನೆಯದಾಗಿ ನಾವು ನಾಳೆ ವೇಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮೊನ್ನೆ ಕರ್ನಾಟಕದ ಹೆಸರಂತ ಮತ್ತೆ ದಿಕ್ತಪ್ಪಿಸುವಂತ ಮತ್ತು ಒಳ್ಳೆ ಬುದ್ಧಿವಂತಿಕೆಯಲ್ಲಿ ಚಾಣಕ್ಯತನ ಅಂತ ಕೆಲಸ ಮಾಡ್ತಿರುವಂತ ನಮ್ಮ ದಲಿತ ವಿರೋಧಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರಿಗೆ ಒಂದು 2 ಮಾತು ಹೇಳ್ತಾ ಇದ್ದೀವಿ ನಾವು. ಮಾನ್ಯ ಸಿದ್ದರಾಮಯ್ಯನವರೇ, ಪ್ರತಿಯೊಂದು ಜಾತಿಗೆ ಅನುಗುಣವಾಗಿ ದತ್ತಾಂಶ ತಗೊಂಡು ನಾವು ವ್ಯವಸ್ಥಿತವಾಗಿ ಯಾವುದೇ ಒಂದು ದಲಿತ ಸಮುದಾಯಕ್ಕೆ ಒಂದು ಮಾಲಿಕ ಸಮುದಾಯಕ್ಕೆ ವಲಯ ಸಮುದಾಯಕ್ಕೆ ಮೋಸ ಮಾಡಲ್ಲ ಅಂತೇಳಿ ನಾಗಮೋಹನ್ ದಾಸ್ ಆಯೋಗನ ನೀವೇ ರಚನೆ ಮಾಡಿ ನೀವೇ ಅರ್ಜಿಯನ್ನು ತಗೊಂಡು 15ನೇ ತಾರೀಕು ಮೊನ್ನೆ ಮಾಡ್ತೀನಿ ಸೆಷನ್ ಅಲ್ಲಿ ನಾವು ತಗೊಂಡ್ ಮುಂಚೆ ನಮ್ಮೊಂದು ಮೀಟಿಂಗ್ ಅಲ್ಲಿ ನಾವು ಮಾಡ್ಕೊಂಡು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ ಸಿದ್ದರಾಮಯ್ಯನವರೇ. ಇವತ್ತು ನೀವು ಮಾಡಂತ ಅಲ್ಕಟ್ಗಿರಿ ಹೆಸರುಗ ಇವತ್ತು ಒಳ್ಳೆಯ ಮಾದಿಗರಿಬ್ಬರು ಸೇರ್ಕೊಂಡು ಗಲಾಟೆ ಮಾಡಕ್ ತಂದಿಕ್ಕಿದ್ರಿ. ಎಲ್ಲರಿಗೆ ನಾವು ಕೊಡೋಣ ಅಂತ ಹೇಳಿದ್ರ, ಮಾದಿರಿಗೆ ಕೊಡೋಣ ಅಂತ ನಿಮ್ಮನ್ನ ಕೇಳಿದ್ವಾ? ಯಾವುದೇ ರೀತಿಯಲ್ಲಿ ನೀವು ಈ 2 ಬಂಗಾಳಿಗೂ ಮೋಸ ಮಾಡಿ ಎಲ್ಲ ನೀವು ಅನ್ಯಾಯ ಮಾಡ್ತಾ ಇದ್ರ. ನೆಕ್ಸ್ಟ್ ನೀವು ಹಿಂಗೆ ಮಾಡ್ತಾ ಇದ್ದೀರ, ನೀವು ಒಳ್ಳೆಯ ನಿಮ್ಗೆ ಓಟ್ ಹಾಕಲ್ಲ, ಮಾದಿಗರು ನಿಮ್ಗೆ ಓಟ್ ಹಾಕಲ್ಲ. ಆಯ್ತು, ನೀವು ಅಮ್ಮ ಮಂದಿಗೆ ಎಷ್ಟು ವರ್ಷ ನೀವು ಭೂಮಿ ಮೇಲೆ ಓಡಾಡ್ಕೊಂಡಿರ್ತೀರಿ, ಎಷ್ಟು ಜನ ಆಡಳಿತ ನೀವು ಮಾಡ್ಕೊಂಡಿರ್ತೀರಿ. ಇವತ್ತು ಒಳ್ಳೆಯರಿಗೆಲ್ಲ ನಾವು ಕೊಡಬಾರ ಅಂತ ನಾವು ಹೇಳಿದ್ವಾ? ಇವತ್ತು ನಮ್ ಬೇಕಾಗಿ ಇವತ್ತು ನಮ್ಮ ಮಾದಿಗ ದಂಡರು ನಮ್ಮ ಸಂಘಟನೆ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೂ ಅರ್ಜನೆ ಮಾಡ್ಬೇಕಂತೇಳಿ ಆ ಜೊತೆಯಿಂದ ಸ್ವಾಮೀಜಿಗಳು ಎತ್ತಿಕ್ಕೆ ಸ್ವಾಮೀಜಿಗಳು ದಿಕ್ಕಿಸಿ ಅವ್ರಿಗೂ ಬೀದಿಗೆ ಮಾಡಿದ್ರೆ ನಿಮ್ಗೆ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯನವರೇ. ಇವತ್ತು ಮಾದೇವರನ್ನು ಮಾರಾಮಾರಿ ಇರ್ಬೇಕು. ಯಾಕಂದ್ರೆ ಮಾದೇವರ ವಲಯ ಸಮುದಾಯಕ್ಕೆ ಸೇರಿದಂತ ಒಬ್ಬ ಕ್ಯಾಬಿನೆಟ್ ಸಚಿವರಾಗಿ 2 ಪಂಗಡಗಳನ್ನೆಲ್ಲ ಮೀಟಿಂಗ್ ಕರ್ಕೊಂಡು ನಮ್ಮ ಜಿ ಬರೋದ್ರ ಮನೆಯಲ್ಲಿ ನೀವೇ ಕರ್ಕೊಂಡು ಮೀಟಿಂಗ್ ಮಾಡಿ ಈಗ ತುಳಿಯಾಟಿ ಕೆಲಸ ಮಾಡ್ತಾ ಇದ್ರಲ್ಲ ಮಾನ್ಯ ಮಾದೇವಪ್ಪನವರೇ, ನಿಮ್ಗೂ ನಾಚಿಕೆ ಆಗಲ್ವಾ? ನೀವೊಬ್ಬ ಸಮುದಾಯದ ನಾಯಕರಾಗಿ ನೀವು ತರ ಮಾಡೋದು ತಪ್ಪಲ್ವಾ? ಸಿದ್ದರಾಮಯ್ಯನವ್ರಿಗೆ ಒಂದು ಮಾತಾಡ್ತೀವಿ. ಆಮೇಲೆ ಪರಮೇಶ್ವರ್ಗಿಂತ ದೊಡ್ಡವರ ಸ್ವಾಮೀಜಿಗಳಿಗೊಂದು ಅವ್ರಿಗೆ ಕಿವಿ ಮಾತು ಹೇಳಿದ್ವಿ. ಸ್ವಾಮೀಜಿಗಳೇ, ನೀವು ಪ್ರಜಾಪ್ರತಿನಿಧಿಗಳು ಹಾಕಿದ್ರೆ ನೀವು ಅಲ್ಲಿ ಚರ್ಚೆ ಮಾಡಿ ಭಾಗವಹಿಸಿ ಎಲ್ಲ ನನ್ನ ಅನ್ಕೊಂಡು ಈ ಮಾತಾಡಕ್ ಹೋಗಿದ್ರೆ ನಿಮ್ಮಂತ ಸ್ವಾಮೀಜಿಗಳು ನಮ್ಮ ಮಾಲಿಕ ಸ್ವಾಮೀಜಿಗಳಿದ್ದಾರೆ, ಅವ್ರು ಆತರ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಇರೋ ನ್ಯಾಯ ಕೇಳೋದು ತಪ್ಪೇನಿಲ್ಲ. ನಾವು ಅದನ್ನ ಬಿಟ್ಬಿಟ್ಟು ಎಲ್ಲರನ್ನು ದಂಗೆ ಬರ್ಸೋದು ಇದನ್ನ ತೋರ್ಸ್ಕೊಂತ ಇದ್ದೀರಾ? ಮಠಾಧೀಶರು ಏನಿದ್ರು ಮಠಾಧೀಶರು ಕೆಲಸ ಮಾಡ್ಬೇಕು, ಓಡಾಡ್ಕೊಂಡು ಕೆಲಸ ಮಾಡ್ಬೇಕು, ರಾಜಕಾರಣಿ ಕೆಲಸ ಮಾಡ್ಬೇಕು. ಇವಾಗ 3 ವ್ಯಕ್ತಿಗಳ ಕೆಲಸ ಮಾಡಕ್ ಹೋದ್ರೆ ಇನ್ನು ನಾವು ಮಾಡಿ ಎತ್ ನಿಂತ್ಕೊಂಡ್ರೆ ಕಲೆ ನಡೆಸ್ತೇವೆ. ಇದ್ದವ್ರದಾರೆ 8 ಮಂದಿ ಇದ್ದಾರೆ ಕಲೀಲಿ, ನಾವು ಅದ್ ಏನ್ ಮಾಡ್ಬೇಕಂತ ಹೇಳಿ ಮಾಡ್ತೀವಿ. ಎಚ್ಚರಿಕೆ ಕೊಡ್ತಾ ಇದ್ವಿ. ಒಳ್ಳೆಯವ್ರಿಗೆ ನ್ಯಾಯ ಸಿಕ್ಲಿ, ನಾವೇನು ಅವರು ನಮ್ಮ ಅಂತ ಬಂದ್ರೆ ನಾವು ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ನೀವು ಗಾಳಿ ಬರ್ಸಿ ತುಂಬಾ ಬರ್ಸ್ಬಿಟ್ಟು ಮಾಡ್ಬಿಟ್ರೆ ನೀವು ತುಂಬಾ ಆಡಳಿತ ಅನ್ಕೊಂಡಿದ್ರ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಯ ಬರೆದಿರೋ ಸಂವಿಧಾನ. ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಅನಾಹುತ ಮಾಡಿರ್ತಾರೆ, ನ್ಯಾಯ ಮಾಡಬೇಕು, ನ್ಯಾಯ ರೀತಿಯಲ್ಲಿ ಹೋರಾಟ ಮಾಡಬೇಕು, ನ್ಯಾಯಕ್ಕಾಗಿ ಇದು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ 1950 ಸಂವಿಧಾನದಲ್ಲಿ ಎಲ್ಲ ಪ್ರತಿಯೊಬ್ಬರು ನಡೀಬೇಕು, ಎಲ್ಲರಿಗೂ ಹಕ್ಕು ಸಿಕ್ಲಿ. ಆ ಒಂದು ವಿಚಾರಕ್ಕೆ ನಮ್ಮ ಜೈಬಿ ಮಹಿಳೆಯರ ದಲಿತ ಸಮಿತಿ ಮಾಲಿಕ ತಂಡಕ್ಕೆ ಬಹಳ ಸಪೋರ್ಟ್ ನೀಡ್ತಾ ಇದೀವಿ. ನಮ್ಮ ಮಾಲಿನ್ಯ ಪರವಾಗಿ ನಾವು ಹೋರಾಟಕ್ಕೆ ಸದಾಶಿವವಾಗಿರ್ತೇವೆ ಅಂತ ಹೇಳಕ ಈ ವಿಚಾರನ ಸಿದ್ದರಾಮಯ್ಯನಿಗೆ ತಗೊಳ್ಳೋವರೆಗೂ ಮಾಧ್ಯಮದ ವಿಚಾರನ ಪ್ರಚಾರ ಮಾಡಿ ಮಾದಿರಿಗೆ ಅನುಕೂಲಕ್ಕೋಸ್ಬೇಕಂತೇಳಿ ಈ ಮೂಲಕ ಜೈ ಭೀಮ್ ಮಂದಿಗಳ ಜೈ ಮಾದಿಗ, ಜೈ ಮಾದಿಗ.